ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಗ್ ಪಫು, ಎಷ್ಟು ಚೆನ್ನಾಗಿ ಲೇಯರ್ ಆಗಿ ಬಂದಿದೆ ಅಂತ ಅಂದು. ನೋಡಿ ಎಷ್ಟೊಂದು ಲೇಯರ್ ಬಂದಿದೆ, ಚಿಕ್ಕ ಚಿಕ್ಕ ಲೇಯರ್ಗಳು ಕೂಡ ಎಷ್ಟೊಂದು ಬಂದಿದೆ. ಕಡಿಮೆ ಬೆಣ್ಣೆನ ಯೂಸ್ ಮಾಡಿಕೊಂಡು ಹೆಚ್ಚು ಲೇಯರ್ ಬರುವಂಥ ಎಗ್ ಪಫ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನಿಲ್ಲಿ 1 ಕಪ್ ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಅರ್ಧ ಕಪ್ನ ನೀರು ತೊಗೊಂಡಿದ್ದೀನಿ. ನಾನು ಕಿಚನ್ ಕಲ್ ಮೇಲೆ ಮಾಡ್ಕೊತಾ ಇದ್ದೀನಿ, ಕಲ್ಲನ್ನ ಕ್ಲೀನಾಗಿ ಒರೆಸ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ 1 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡೆ. ಮಧ್ಯದಲ್ಲಿ ಸ್ವಲ್ಪ ಹಿಟ್ಟನ್ನು ಗುಂಡಿ ಥರ ಮಾಡಿಕೊಂಡು ಇದಕ್ಕೆ 1/4 ಟೀ ಸ್ಪೂನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 1/4 ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಹಿಟ್ಟಿನಲ್ಲಿ ಚೆನ್ನಾಗಿ ಕಲಿಸ್ಕೋಬೇಕು. ಫಸ್ಟು ಹಿಟ್ಟಿಗೆ ಬೆಣ್ಣೆ, ಉಪ್ಪು, ಸಕ್ಕರೆ ಎಲ್ಲ ಕಲಿಸ್ಕೊಂಡಾದ್ಮೇಲೆ ನಾನಿಲ್ಲಿ 1 ಕಪ್ ನೀರು ತೊಗೊಳ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿಗೆ, ಫ್ರೆಂಡ್ಸ್ ಒಟ್ಟಿಗೆ ಶೇರ್ ಮಾಡಿ. ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಚಪಾತಿ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ಗಟ್ಟಿಯಾಗಿರಬೇಕು. ಹಾಗೆ ನಾವು ಹೆಚ್ಚು ನಾದೋದ್ರಿಂದ ಮೃದುವಾಗಿ ಕೂಡ ಆಗುತ್ತೆ ಇದು. ನೋಡಿ ಇಷ್ಟು ನಾದ್ಕೊಂಡಿದ್ದಾಯಿತು. ನಾನು 1 ಕಪ್ ಮೈದಾ ಹಿಟ್ಟಿಗೆ ಅರ್ಧ ಕಪ್ ನೀರು ತೊಗೊಂಡಿದ್ದೆ. ಅರ್ಧ ಕಪ್ನಲ್ಲಿ ಇಷ್ಟು ಉಳಿದಿದೆ ನೀರೀಗ. ಇದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಒಂದು 15 ನಿಮಿಷ ಫ್ರಿಡ್ಜಲ್ಲಿ ಇಡೋಣ. ಒಂದು ಬಿಳಿ ಬಟ್ಟೆ ಇಲ್ಲ ಮಸ್ಲಿನ್ ಕ್ಲಾತ್ನ ಹಾಕಿ ಮುಚ್ಚಿಡಬೇಕಾಗತ್ತೆ. ನೋಡಿ 15 ನಿಮಿಷ ಆಗಿದೆ. ಈಗ ಫ್ರಿಡ್ಜಿಂದ ತೆಗೆದಿದ್ದೀನಿ. ನೋಡಿ ಇಷ್ಟು ಮೃದುವಾಗಿರಬೇಕು ಹಿಟ್ಟು. ಸ್ವಲ್ಪ ಮೈದಾ ಹಿಟ್ಟನ್ನು ಡಸ್ಟಿಂಗ್ ಮಾಡಿಕೊಂಡು ಈ ಹಿಟ್ಟನ್ನು ನಾವು ಚಪಾತಿ ಒಸ್ದಾಗೆ ಒಸಿಬೇಕು. ಆದರೆ ರೌಂಡಾಗಲ್ಲ, ಸ್ಕ್ವೇರ್ ಶೇಪ್ನಲ್ಲಿ ಒಸ್ಕೋಬೇಕಾಗತ್ತೆ, ಉದ್ದುದ್ದವಾಗಿ. ಒಂದು ಮೀಡಿಯಮ್ ಸೈಜ್ನಲ್ಲಿ ಉದ್ದಕ್ಕೆ ಒಸ್ಕೋಬೇಕಾಗತ್ತೆ. ನೋಡಿ ಈ ಥರ. ನಾನಿಲ್ಲಿ ತೋರಿಸ್ತಾ ಇರೋದು ಪೂರ್ತಿ ಬೇಕ್ರಿಲಿ ಹೇಗೆ ಮಾಡ್ತಾರೋ ಆ ಥರ. ಆದರೆ ಬೇಕ್ರಿನಲ್ಲಿ ಬೆಣ್ಣೆ ಬದಲು ಅವರು ಬೇಕ್ರಿ ಡಾಲ್ಡಾ ಅಂತ ಯೂಸ್ ಮಾಡ್ಕೊತಾರೆ. ನಾನಿಲ್ಲಿ ಬೆಣ್ಣೆನ ಯೂಸ್ ಮಾಡ್ಕೊತಾ ಇದ್ದೀನಿ, ಅದರಲ್ಲೂ ಆದಷ್ಟು ಕಮ್ಮಿ ಯೂಸ್ ಮಾಡ್ತಾ ಇದ್ದೀನಿ. ಮೃದುವಾಗಿ ಒಸ್ಕೊಂಡಾದ್ಮೇಲೆ ನಾನಿಲ್ಲಿ ಅರ್ಧ ಟೀ ಸ್ಪೂನು ಬೆಣ್ಣೆ ಹಾಕ್ಕೊತಾ ಇದ್ದೀನಿ. ಬೆಣ್ಣೆ ರೂಮ್ ಟೆಂಪ್ರೇಚರ್ನಲ್ಲಿ ಇರಬೇಕಾಗತ್ತೆ. ಈ ಥರ ಪೂರ್ತಿ ಸವರ್ಕೋಬೇಕು ಬೆಣ್ಣೆನ. ಬೆಣ್ಣೆ ಎಲ್ಲ ಹಚ್ಕೊಂಡಾದ್ಮೇಲೆ ಈ ಥರ ಫೋಲ್ಡ್ ಮಾಡ್ಕೋಬೇಕಾಗತ್ತೆ. ಇದನ್ನು ಎನ್ವಲಪ್ ಫೋಲ್ಡು ಅಂತ ಕರೀತಾರೆ. ಈಗ ಸ್ವಲ್ಪ ಮೈದಾ ಹಿಟ್ಟಿಂದ ಡಸ್ಟಿಂಗ್ ಮಾಡ್ಕೊಳ್ಳೋಣ. ಇದರಿಂದ ಪಪ್ಸು ಅಥವಾ ಪಫ್ ಲೇಯರಾಗಿ ಬರುತ್ತೆ. ಇದನ್ನು ಮತ್ತೆ ಈ ಥರ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಎನ್ವಲಪ್ ಫೋಲ್ಡು. ಒಂದು ಪ್ಲೇಟಿಗೆ ಡಸ್ಟಿಂಗ್ ಮಾಡಿಕೊಂಡು ನಾವು ಹೊಸ್ದಿರೋ ಅಂಥ ಹಿಟ್ಟನ್ನು ಇದಕ್ಕೆ ಹಾಕಿ ಇಟ್ಕೋಬೇಕು. ಹಾಗೆ ಒಂದು ಬಟ್ಟೆಯಲ್ಲಿ ಮುಚ್ಚಬೇಕು, ಮೇಲ್ಗಡೆ ಲೇಯರ್ ಒಣಗೋದಿಲ್ಲ. 15 ನಿಮಿಷ ಫ್ರೀಝರಲ್ಲಿ ಇಡಬೇಕಾಗತ್ತೆ. ನೋಡಿ ಈಗ 15 ನಿಮಿಷ ಆಗಿದೆ. ನೋಡಿ ಸ್ವಲ್ಪ ಹಿಟ್ಟು ಗಟ್ಟಿಯಾಗಿರುತ್ತೆ. ಈಗ ಮತ್ತೆ ಅದನ್ನೇ ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಸ್ಕ್ವೇರ್ ಶೇಪಲ್ಲಿ ಒಸ್ಕೋಬೇಕಾಗತ್ತೆ.
ಹಿಟ್ಟನ್ನು ಒಸಿಬೇಕಾದ್ರೆ ಸ್ವಲ್ಪ ಟೈಟಾಗಿ ಫೀಲ್ ಆಗುತ್ತೆ, ಯಾಕಂದರೆ ಫ್ರೀಝರಲ್ಲಿ ಇಟ್ಟಿರ್ತೀವಲ್ಲ ಹಾಗಾಗಿ. ಇಲ್ಲಾಂದರೆ ಬೆಣ್ಣೆ ಎಲ್ಲ ಕರಗಿ ತುಂಬ ಮೆತ್ತಗಾಗೋಗುತ್ತೆ ಇದು ಹಿಟ್ಟು. ಯಾವಾಗಲೂ ಟೈಟಾಗೇ ಇರಬೇಕು ಪಫ್ ಮಾಡಬೇಕು ಅಂದರೆ. ನಾವಿಲ್ಲಿ ಒಸಿತಾ ಮತ್ತೆ ಹಿಟ್ಟು ಮೆತ್ತಗಾಗತ್ತೆ ಬೆಣ್ಣೆ ಎಲ್ಲ ಕರಗಿ. ಪುನಃ ಉದ್ದುದ್ದವಾಗಿ ಒಸ್ಕೊಂಡಾದ್ಮೇಲೆ ಅರ್ಧ ಟೀ ಸ್ಪೂನು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೆಣ್ಣೆನ ಹಚ್ಕೋಬೇಕಾಗತ್ತೆ ಅದೇ ಥರ. ಈ ಥರ ಬೆಣ್ಣೆ ಎಲ್ಲ ಹಚ್ಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ ಮೇಲೆ, ಇದರಿಂದ ಲೇಯರ್ ಬರುತ್ತೆ. ಹೆಚ್ಚು ಲೇಯರ್ ಬರಬೇಕು ಅಂದರೆ ಮತ್ತೆ ಎನ್ವೆಲಪ್ ಫೋಲ್ಡ್ ಮಾಡಬೇಕಾಗತ್ತೆ. ಮತ್ತೆ ಇನ್ನು 15 ನಿಮಿಷ ಫ್ರೀಝರಲ್ಲಿ ಇಡಬೇಕು. ಮತ್ತೆ ಪ್ಲೇಟಿಗೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದನ್ನು ಒಂದು ಬಟ್ಟೆ ಮುಚ್ಚಿಬಿಟ್ಟು ಫ್ರೀಝರಲ್ಲಿ ಇಡಬೇಕು. ಈಗಾಗಲೇ ತುಂಬ ಮೆತ್ತಗಾಗಿದೆ ಹಿಟ್ಟು. ನೋಡಿ, ಈಗ 15 ನಿಮಿಷ ಆಗಿದೆ. ಫ್ರೀಝರಲ್ಲಿ ಇಟ್ಕೊಂಡು ತೊಗೊಂಬಂದಿದ್ದೀನಿ. ನೋಡಿ, ಗಟ್ಟಿಯಾಗಿದೆ ಈಗ. ಮತ್ತೆ ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಪುನಃ ಉದ್ದುದ್ದವಾಗಿ ಒಸ್ಕೋಬೇಕಾಗತ್ತೆ. ಉದ್ದುದ್ದವಾಗಿ ಒಸ್ಕೊಂಡಾದ್ಮೇಲೆ ಒಂದು ಅರ್ಧ ಟೀ ಸ್ಪೂನು ಬೆಣ್ಣೆ ಹಾಕಬೇಕಾಗತ್ತೆ. ಎಲ್ಲ ಕಡೆ ಆಗೋ ಹಾಗೆ ನೀಟಾಗಿ ಸವರ್ಕೋಬೇಕು ಬೆಣ್ಣೆನ. ಬೆಣ್ಣೆನ ಸವರ್ಕೊಂಡಾದ್ಮೇಲೆ ಸ್ವಲ್ಪ ಮತ್ತೆ ಮೈದಾ ಹಿಟ್ಟಿನಿಂದ ಡಸ್ಟಿಂಗ್ ಮಾಡ್ಕೋಬೇಕು ಅದ್ರ ಮೇಲೆ. ಈ ಥರ ಫೋಲ್ಡ್ ಮಾಡಬೇಕಾಗತ್ತೆ. ಇದನ್ನು ಬುಕ್ ಫೋಲ್ಡ್ ಅಂತಾರೆ. ಇದಕ್ಕೆ ಮತ್ತೆ ಅದೇ ಪ್ಲೇಟಿಗೆ ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಹಾಕ್ಕೊಂಡು ಬಟ್ಟೆ ಮುಚ್ಚಿ 15 ನಿಮಿಷ ಫ್ರೀಝರಲ್ಲಿ ಇಡಬೇಕಾಗತ್ತೆ. ಇದು 3ನೇ ಸರಿ ಆಗುತ್ತೆ ಫ್ರೀಝರಲ್ಲಿ ಇಡೋದು. ಅಷ್ಟೊತ್ತಿಗೆ ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 3 ಬೇಯಿಸಿದಂಥ ಮೊಟ್ಟೆ ತೊಗೊಂಡಿದ್ದೀನಿ. ಇದನ್ನು ಉದ್ದುದ್ದವಾಗಿ ಕಟ್ ಮಾಡ್ಕೋಬೇಕು. 3 ಮೊಟ್ಟೆಯಿಂದ 6 ಪಫ್ ಆಗುತ್ತೆ. ಮೂರು ಮೊಟ್ಟೆನ 6 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ. ಆ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕಲ್ಲಿ ಹಾಕಿರ್ತೀನಿ. ಇದೇ ವಿಡಿಯೋಗೆ ಹಾಕೋದಕ್ಕೆ ತುಂಬ ಲೆಂತಿ ಆಗುತ್ತೆ ವಿಡಿಯೋ, ಹಾಗಾಗಿ. ನೋಡಿ, ಈಗ 15 ನಿಮಿಷ ಆಗಿದೆ. ಫ್ರೀಝರಿಂದ ತೆಗೆದಿದ್ದೀನಿ. ಹಿಟ್ಟು ಗಟ್ಟಿಯಾಗಿದೆ. ಮತ್ತೆ ಇದನ್ನು ಸ್ಕ್ವೇರ್ ಶೇಪಲ್ಲಿ ಒಸ್ಕೊಳ್ಳೋಣ. ಸ್ಕೇಲ್ ತಗೊಂಡು ಎಡ್ಜಸ್ ಎಲ್ಲ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ 4 ಕಡೆನೂ ಕಟ್ ಮಾಡ್ಕೋಬೇಕು. ನೋಡಿ, ಇಷ್ಟು ದಪ್ಪ ಬರಬೇಕು ಥಿಕ್ನೆಸ್ಸು. ಲೇಯರ್ ಆಗಿ ಬರುತ್ತೆ ಆಗ. ನಾನಿಲ್ಲಿ ಪೀಸಸ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. 6 ಪೀಸ್ನ ಮಾಡ್ಕೊಂಡಿದ್ದೀನಿ ಇದರೊಳಗೆ. ನೋಡಿ, ಒಂದು ಪಫು ಎಷ್ಟು ದಪ್ಪ ಬಂದಿದೆ ಅಂತ ಅಂದು. ಈಗ ಇದನ್ನು ಮತ್ತೆ ಅದೇ ಪ್ಲೇಟಲ್ಲಿ ಸ್ವಲ್ಪ ಡಸ್ಟಿಂಗ್ ಮಾಡಿಕೊಂಡು ಮತ್ತೆ 15 ನಿಮಿಷ ಫ್ರೀಝರಲ್ಲಿ ಇಡಬೇಕು.
ನೋಡಿ 15 ನಿಮಿಷ ಆಗಿದೆ, ನಾನು ಫ್ರೀಝರಿಂದ ತೆಗೆದಿದ್ದೀನಿ. ಇದಕ್ಕೆ ಮಸಾಲೆ ಮತ್ತು ಮೊಟ್ಟೆ ಹಾಕ್ಕೊಳ್ಳೋಣ. ನಾನು ಇನ್ನೊಂದು ಕಡೆ ಇಲ್ಲಿ ಓವೆನ್ನ ಪ್ರೀ ಹೀಟಿಗೆ ಇಟ್ಟಿದ್ದೀನಿ. ನೋಡಿ ಸ್ವಲ್ಪ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಎಗ್ನ ಉಲ್ಟಾ ಮಾಡಿ ಇಡ್ತಾ ಇದ್ದೀನಿ. ಇದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ, ಸ್ವಲ್ಪ ನೀರು ಹಚ್ಕೊಂಡು ಲಾಕ್ ಮಾಡ್ಕೋಬೇಕು. ಇದೇ ಥರ ಎಲ್ಲ ಪಫ್ನು ರೆಡಿ ಮಾಡ್ಕೋಬೇಕು. ನೋಡಿ ಎಲ್ಲ ಪಫ್ನ ರೆಡಿ ಮಾಡಿಕೊಂಡೆ. ಇದಕ್ಕೆ ನಾನು ಒಂದು ಮೊಟ್ಟೆನ ಹೊಡೆದು ಬೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಮೊಟ್ಟೆನ ಹಚ್ಬೇಕಾಗತ್ತೆ ಎಲ್ಲ ಕಡೆನೂ. ಮೊಟ್ಟೆ ಎಲ್ಲ ಹಚ್ಕೊಂಡಾಗಿದೆ. ಈಗ ನಾನು ಓವೆನ್ನಲ್ಲಿ 180 ಡಿಗ್ರಿ ಸೆಲ್ಸಿಯಸ್ನಲ್ಲಿ 25 ನಿಮಿಷ ಇಡ್ತಾ ಇದ್ದೀನಿ. ನಾನಿಲ್ಲಿ ಯಾವುದೇ ಥರದ ಡಾಲ್ಡಾ ಉಪಯೋಗಿಸಿಲ್ಲ, ಎಷ್ಟು ಬೇಕೋ ಅಷ್ಟು ಬೆಣ್ಣೆನ ಮಾತ್ರ ಉಪಯೋಗಿಸಿದ್ದೀನಿ. ನಾವು ಬೇಕ್ರಿಲಿ ತಿನ್ನೋ ಪಫ್ನಲ್ಲಿ ಅಧಿಕವಾದ ಬೇಕ್ರಿ ಡಾಲ್ಡಾ ಹಾಕಿರ್ತಾರೆ, ಅದು ಆರೋಗ್ಯಕ್ಕೂ ಒಳ್ಳೆಯದಲ್ಲ. ಮನೇಲಿ ನಮಗೆ ಯಾವ ಥರ ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ನೋಡಿ ಬಿಸಿ ಬಿಸಿ ಪಫ್ ರೆಡಿಯಾಗಿದೆ, ಹೋಮ್ ಮೇಡ್ ಪಫ್. ನೋಡಿ ಎಷ್ಟು ಲೇಯರ್ ಕಾಣಿಸ್ತಾ ಇದೆ ಅಂತ ಅಂದು. ನೋಡಿ ಎಷ್ಟು ಚೆನ್ನಾಗಿ ಲೇಯರ್ಗಳು ಬಿಟ್ಕೊಂಡಿದೆ, ಮೇಲ್ಗಡೆ ಕ್ರಿಸ್ಪಿ ಆಗಿದೆ. ನೋಡಿ ಸಣ್ಣ ಸಣ್ಣ ಲೇಯರ್ ಕೂಡ ಕಾಣಿಸ್ತಾ ಇದೆ. ನಾನಿಲ್ಲೇ ಈ ರೆಸಿಪಿ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.